ಈ ಎಗ್ಗನ್ನ ಎರಡು ಹಾಕ್ತಾನ ನಾವು ಯಾವ ಆಸಿಡ್ ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಒಳಗಡೆ ಹಾಕಿದಾಗ ಈ ರೀತಿಯಾಗಿ ಹೌದಾ ಹಾಕಿದ್ವಿ ಇಲ್ಲಿಗೆ ನಾವು ಈ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ನಾವೇನ್ ಮಾಡ್ತೀವಿ ಇದನ್ನ ತೆಗಿತೇವೆ. ಏನ್ ಮಾಡ್ತೀವಿ ಇದನ್ನ ತೆಗಿತೇವೆ. ತೆಗೆದ ಮೇಲೆ ಅದ್ರ ಮೇಲೆ ಅದು ತೆಗೆದು ಬಿಟ್ಟಾಗ ನಾವು ಇದರಲ್ಲಿ ಅದರ ಮೇಲೆ ತೆಳುವಾದ ಸಿಪ್ಪಿ ಬರ್ತದೆ. ಕರೆಕ್ಟಾ? ಈ ತೆಳುವಾದ ಸಿಪ್ಪಿಯನ್ನ ನಾವು ತೆಗೆದಾಗ ಈ ಸಿಪ್ಪಿ ಅಂತ ಈ ರೀತಿ ಕಾಣ್ತದೆ ಸಿಪ್ಪಿ ಹೌದಾ. ಇದಕ್ಕೆ ನಮ್ಮ ಮೇಲಿರುವಂತ ಕ್ಯಾಲ್ಸಿಯಂ ಕಾರ್ಬನೇಟ್ ತೆಗೆದ ಮೇಲೆ ಅದ್ರ ಮೇಲೆ ಒಂದು ತೆಳುವಾದ ಪೊರೆ ಬರ್ತದೆ. ಇದ ಏನೈತಲ್ಲ ಕೋಶ ಪೊರೆ ಬರುತ್ತೆ. ಏನಂತ ಕರಿತೀವಿ? ಕೋಶ ಪೊರೆನ ತೆಗೆದು ಎಲ್ಲರಿಗೆ ನಾವು ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಈ ಕೋಶ ಪೊರೆ ನಾವು ತೋರಿಸ್ಬೋದು ಹೌದಿಲ್ಲ. ಈ ಕೋಶ ಪೊರೆ ನಂತರ ಏನ್ ಮಾಡ್ತೀವಿ ಅಂತಂದ್ರೆ ಮುಂದೆ ಇದರಿಂದ ಈ ಎಗ್ಗನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ. ಸೊ ಈ ಎಗ್ಗನ್ನ ನಾವು ಇಲ್ಲಿ ಒಂದು ನೀರಿರುವ ಬೀಕರ್ ಒಳಗಡೆ ಹಾಕ್ತೀವಿ. ಈ ರೀತಿಯಾಗಿ ಏನ್ ಮಾಡ್ತೀವಿ ಈ ರೀತಿ ನಾವು ಹಾಕ್ತೀವಿ. ಹಾಕಿದಾಗ ಇವಾಗ ಯಾವ ರೀತಿ ಕಾಣ್ತದೆ ಇದು ದೊಡ್ಡ ಆಕಾರದಲ್ಲಿ ಕಾಣ್ತದೆ. ಸೊ ಇದಕ್ಕೆ ನಾವು ಯಾವ ದ್ರಾವಣ ಅಂತ ಕರಿತೀವಿ? ದ್ರಾವಣ ಅಂತ ಕರಿತೀವಿ. ಯಾಕಂದ್ರೆ ಇದು ಹೊರಗಡೆ ನೀರು ಹೆಚ್ಚೈತಿ ಹೌದಿಲ್ಲ. ಇಲ್ಲಿಂದ ಏನ್ ಮಾಡ್ತೈತಿ ಮೊಟ್ಟೆಯ ಒಂದು ಜೀವಕೋಶ ನೀರನ್ನ ಏನ್ ಮಾಡ್ತೈತಿ ಹೆಚ್ಚು ತನ್ನ ಜೀವಕೋಶದ ಒಳಗಡೆ ಸೇರ್ಪಡೆ ಮಾಡ್ಕೊಡ್ತೈತಿ. ಮಾಡ್ಕೊಂಡಾಗ ಮೊಟ್ಟೆಯ ಒಂದು ಸೈಜ್ ಏನಂತ ಹೋಗ್ತೈತಿ ಉಗುತಾ ಹೋಗ್ತೈತಿ. ಸೊ ಆದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ ಅತಿ ಕಡಿಮೆ ಸಾರಕ್ಕೆ ದ್ರಾವಣ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್?